ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಅತಿ ಸುಲಭವಾಗಿ ಮಾಡಬಹುದಾದಂತಹ ವೆಜಿಟೇಬಲ್ ಪುಲಾವನ್ನ ಬಹಳ ಮಸ್ತಾಗಿ ಸ್ವಾದಿಷ್ಟಕರವಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಕತ್ತೀವ್ರಿ. ನಿಮಗೆ ಭಾಳ ಅಂದ್ರೆ ಭಾಳ ಸುಲಭ ಅನಿಸ್ತೈತಿ. ಮತ್ತು ಈ ಒಂದು ಪುಲಾವ್ ತಿಂದ ಮೇಲೆ ಪ್ರತಿ ಸಲ ನಿಮಗೆ ಇದ ಮೆಥಡ್ ಒಳಗನ ಮಾಡ್ಬೇಕಂತ ಅನಿಸ್ತೈತಿ ರೀ. ಅಷ್ಟು ಮಸ್ತಾಗಿ ಹೆಂಗೆ ಅಂತೇಳಿ ನಾವು ನೋಡ್ನು. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಥವಾ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ ಅಂತಂದರೆ ಜಲ್ದಿ ಮಾಡಿಬಿಡ್ರಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿಯನ್ನು ನೀವು ಕಟ್ ಮಾಡಿ ಹಾಕಿರಿ. ಅದರ ಜೊತೆ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಿ ಅದ್ರ ಜೊತೆ ಸ್ವಲ್ಪ ಪುದೀನೂ ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ಏನು ಮಾಡಿರಿ, ಹಸಿ ಮೆಣಸನ್ನು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ, ಇವು ಖಾರ ಕಡಿಮೆ ಇದಾವ್ರಿ, ನೋಡ್ಕೊಂಡು ಎಷ್ಟು ಬೇಕೋ ನೀವು ಅಷ್ಟು ಹಾಕಿರಿ. ಅದಾದ ನಂತರ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿರಿ. ದೊಡ್ಡ ಇದ್ರೆ ಸ್ವಲ್ಪ ಕಡಿಮೆ ಹಾಕಿ ನಡಿತೈತಿ. ಅದಾದ ನಂತರ ಶುಂಠಿಯನ್ನು ಕಟ್ ಮಾಡಿ ಇದ್ರೊಳಗನ ಸೇರಿಸಿರಿ. ಮುಂದಕ್ಕೆ ಇದೇ ಮಿಕ್ಸರ್ ಜಾರ್ದಾಗನ ಏನು ಮಾಡಿರಿ, ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಹೋಗಿ ನೀವೇನು ಮಾಡ್ಬೇಕ್ರಿ, ಗರ್ರ ಅಂಥೇಳಿ ರುಬ್ಕೊಂಡು ತೊಗೊಂಡು ಬರಬೇಕು. ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ರಿ. ಮುಂದಕ್ಕೆ ನೀವು ನೋಡ್ಬೋದು, ನಾವಿಲ್ಲಿ 2 ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ಮೊದಲು ನೆನೆಸಿ ಇಟ್ಟಿದ್ದೀವಿ ರೀ. ಅದರ ಜೊತೆ ನಮಗೆ ಬೇಕಾಗಿರುವಂತಹ ಎಲ್ಲ ತರಕಾರಿ ಅಥವಾ ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ. ಆಲೂಗಡ್ಡೆ, ಕ್ಯಾರೆಟ್ ಇವನ್ನೆಲ್ಲ ನೀವು ಮೊದಲ ಚಂದಂಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಒಂದು ಪಾತ್ರೆದಾಗ ನಾವಿಲ್ಲಿ ನಿಮಗೆ ತೋರ್ಸಾಕತ್ತೀವಿ. ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟ ಚಕ್ಕೆ, ಆಮೇಲೆ ಏಲಕ್ಕಿ, ಲವಂಗ, ಬಡೆಸೊಪ್ಪು, ಜೀರಿಗೆ, ಚಕ್ರಮೊಗ್ಗು, ಕಾಳುಮೆಣಸು ಇವೆಲ್ಲವನ್ನು ತೊಗೊಂಡಿದ್ದೇವೆ ರೀ. ಇವೆಲ್ಲ ಮೇನ್ ಮಸಾಲೆ ರೀ. ಇವನ್ನ ನೀವು ಎಣ್ಣೆ ಒಳಗೆ ಹಾಕಿ ಉಳ್ಳಾಗಡ್ಡಿ ಒಂದು ಅರ್ಧ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಹಾಕಿ 2 ಪುಲಾವ್ ಎಲೆಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೀವು ಮಾಡಿ. ನಾವು ನಿಮ್ಗೆ ಮೊದಲು ತೋರಿಸಿದ್ದೀವಿ ರೀ ಪುಲಾವ್ನ, ಅದರೊಳಗೆ ಮಸಾಲೆ ಮಾಡಿ ಹಾಕ್ತೇವೆ. ಆದ್ರೆ ನಿಮಗೆ ಎಲ್ಲನೂ ಇಲ್ಲಿ ಹಂಗೆ ಮಸಾಲೆಯನ್ನು ಹಾಕಿ ಮಾಡಕತ್ತೀವಿ ರೀ. ಏಕದಮ್ ನಾಟಿ ಸ್ಟೈಲ್ ಒಳಗೆ ಸಿಂಪಲ್ಲಾಗಿ ಮಸ್ತಾಗಿ ಒಂದು ಜವಾರಿ ರೀತಿಯ ಪುಲಾವ್ ತಯಾರಾಗ್ತೈತಿ ನೋಡಕ್ರಿ. ಅದಾದ ನಂತರ ಟೊಮ್ಯಾಟೋನ ನಾವಿಲ್ಲಿ ಸೇರಿಸಿದ್ವಿ. 1 ಟೊಮ್ಯಾಟೋನ ಕಟ್ ಮಾಡಿ ಇದ್ರೊಳಗೆ ನೀವು ಹಾಕಿ ಚಂದಂಗಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂಥೇಳಿ ಫ್ರೈ ಮಾಡಿ. ಟೊಮ್ಯಾಟೊ ಜಲ್ದಿನ ಸಾಫ್ಟ್ ಆಗಬೇಕು ಅಂತಂದ್ರೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಉಪ್ಪನ್ನು ನೀವು ಸೇರಿಸ್ರಿ. ಅದರ ಜೊತೆ ಒಂದಿದ ಅರಿಶಿನ ಪುಡಿಯನ್ನು ನೀವು ಇಲ್ಲಿನ ಹಾಕಿರಿ. ಅದಾದ ನಂತರ ಅದನ್ನು ಮಿಕ್ಸ್ ಮಾಡ್ಕೊಂತ ಇರ್ರಿ. ಅಂದ್ರೆ ಇಲ್ಲೇ ಚಲೋತ್ನಂಗೆ ಟೊಮ್ಯಾಟೊನು ಚಂದಂಗೆ ಬೆಂದುಬಿಡ್ತಾವು, ಬರಬ್ಬರಿಯಾಗಿ ಆಗ್ತೈತಿ. ಆಮೇಲೆ ನೀವಿಲ್ಲಿ ವೆಜಿಟೇಬಲ್ಸನ್ನು ಹಾಕ್ಬೋದು ರೀ. ನಾವಿಲ್ಲಿ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ಹಂಗೆ ಹೂಕೋಸು ಇವನ್ನ ಹಾಕಿದ್ದೀವಿ ರೀ. ನಿಮಗೆ ಯಾವ ಬೇಕೋ ಅಥವಾ ನಿಮಗೆ ಯಾವ ಇರ್ತಾವೋ ಅವನ್ನ ನಿಮ್ಮ ಕಡೆ ಅವೈಲೇಬಲ್ ಇದ್ದಂತಹ ವೆಜಿಟೇಬಲ್ಸನ್ನು ಕಟ್ ಮಾಡಿ ಹಾಕಿರಿ. ಅಕಸ್ಮಾತ್ ಯಾವುದಾರ ಒಂದು ಸ್ಕಿಪ್ ಮಾಡ್ರೂ ನಡೀತೈತಿ, ಬಟ್ ಜಾಸ್ತಿ ವೆಜಿಟೇಬಲ್ಸ್ ಇರಲಿ. ಅದಾದ ನಂತರ ಅವನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಸ್ವಲ್ಪ ಹೊತ್ತು ಚಲೋ ತಂಗಿ ಬೇಯಿಸ್ತಿರ್ತೀತ್ರಿ. ಆಮೇಲೆ ಯಾವುದನ್ನು ನಾವು ಬಾಯ್ಲ್ ಮಾಡಿದ್ದು ತಗೊಂಡಿಲ್ಲ, ಎಲ್ಲ ಇಲ್ಲೇ ಚಂದಂಗೆ ಆಗ್ತಾವೆ. ಅದಕ್ಕೆ ನಾನು ನಡ್ಬಾರ್ದು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚಂದಂಗೆ ಬೇಯಿಸ್ರಿ. ಅದರ ಜೊತೆ ಆಗಲೇ ಏನು ರುಬ್ಬಿಟ್ಕೊಂಡಿದ್ರು ನೋಡಿರಿ, ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ ಅದನ್ನೆಲ್ಲನೂ ಇದ್ರಾಗ ಹಾಕಿ ಚಂದಂಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ರಿ. ಬರಬ್ಬರಿಯಾಗಿ ಅದು ಚಂದಂಗೆ ಆಗ್ತೈತಿ. ಆಮೇಲೆ ಈ ಒಂದು ಪುಲಾವ್ ರುಚಿನೂ ಅಷ್ಟೇ ಚಲೋತ್ನಂಗೆ ನಾವು ಬರ್ತೈತೆ ರೀ. ತಿಳಿತ್ರಿ, ಈ ರೀತಿಯಾಗಿ ಎಲ್ಲನೂ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ. ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವು ಅರ್ಧಂಬರ್ಧ ಬರಬ್ಬರಿಯಾಗಿ ಎಲ್ಲ ಬೆಂದ್ಬಿಟ್ಟಿರ್ತಾವೆ. ಇನ್ನು ಉಳಿದಿದ್ದು ಬಾಯ್ಲ್ ಆಗತ್ತವ್ರಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿರಿ. ಒಂದು 2-3 ನಿಮಿಷ ಮತ್ತೆ ಬಿಟ್ಟುಬಿಡ್ರಿ, ಚಂದಂಗೆ ಆಗ್ತೈತಿ. ಆಮೇಲೆ ನೆನೆಸಿಟ್ಟಂತಹ ಅಕ್ಕಿಯನ್ನು ನೀರು ಬಸೋದು ತಕೊಂಡು ಬರ್ರಿ. ಮುಂದಕ್ಕೆ ಈ ಒಂದು ಏನು ಪಾತ್ರೆ ಐತ್ರಲ್ಲ, ಎಲ್ಲ ತರಕಾರಿಗಳನ್ನ ಚಂದಂಗೆ ಕುದಾವು. ಇದಕ್ಕೆ ಭಾಳ ಮಸಾಲೆ ಮತ್ತು ಏನು ಬೇರೆ ಹಾಕೋದೇನು ಅವಶ್ಯಕತೆ ಇರೋದಿಲ್ಲ. ಆದರೆ ಧನಿಯಾ ಪೌಡ್ರನ್ನು ಹಾಕೋದು ಮರೆಯಕ್ಕೆ ಹೋಗಬೇಡ್ರಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಹಾಕಿ ನೀವು ಚಂದಂಗೆ ಅದನ್ನು ಮಿಕ್ಸ್ಕೊಂಡು ಅದಾದ ನಂತರ ಇಲ್ಲಿ ನೀವು ನೀರನ್ನು ಸೇರಿಸ್ಬೇಕಿರ್ತಿದ್ರಿ. ಬರೇ ನೋಡಿರಿ, ಇಲ್ಲಿ ನಾವು ಬಟಾಣಿ ಹಾಕ್ತೇವೆ. ಅದ್ರ ಸಂಬಂಧ 4 ಕಪ್ ನೀರನ್ನು ಸೇರ್ತೀವಿ. ಅಂದ್ರೆ ಈ ಒಂದು ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ನೀರನ್ನು ಹಾಕಿ 4 ಕಪ್ ತೊಗೊಂಡಿದ್ದೀವಿ ರೀ. ಅದಕ್ಕೆ ಇಲ್ಲಿ ಬಟಾಣಿ, ಹಸಿ ಬಟಾಣಿ ಅಲ್ರಿ, ಇವು ನೆನೆಸಿಟ್ಟದ ಬಟಾಣಿ ಇದಾವೆ. ಹಸಿ ಬಟಾಣಿ ಹಾಕಿದ್ರಿ ಅಂತಂದ್ರೆ ಬರೀ 3 ಕಪ್ ನೀರು ಸಾಕು. ಅದು ಎಷ್ಟು ರೀ, 2 ಕಪ್ ಬಾಸ್ಮತಿ ಅಕ್ಕಿಗೆ ಅಷ್ಟು ಸಾಕ್ರಿ. ಇಲ್ಲಿ ನಾವು 4 ಕಪ್ ಹಾಕಿದ್ದೀವಿ, ನೆನಪಿಟ್ಕೋರಿ ಅದನ್ನ. ಈಗ ಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚಂದಂಗೆ ಮಿಕ್ಸ್ ಕೊಟ್ಟಾದ್ಮೇಲೆ ಲಿಡ್ಡನ್ನು ನೀವು ಕ್ಲೋಸ್ ಮಾಡಿರಿ. ಚಂದಂಗೆ ಅದನ್ನು ಕುದಿಸ್ರಿ. ಬರಬ್ಬರಿಯಾಗಿ ಈ ರೀತಿಯಾಗಿ ಕುದಿ ಬರಬೇಕು. ಆಮೇಲೆ ನೀವು ನೆನೆಸಿಟ್ಟಂತಹ ಅಕ್ಕಿಯನ್ನು ಇದ್ರೊಳಗೆ ಹಾಕಿರಿ. ಅಕ್ಕಿ ಹಾಕಿದ ಮೇಲೆ ಬರಬ್ಬರಿಯಾಗಿ ಮತ್ತು ಸಾವಕಾಶ ಮಿಕ್ಸ್ ಕೊಡ್ರಿ. ಈಗ ಬರಬ್ಬರಿ, ಯಾಕಂದ್ರೆ ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಟ್ಟಿರ್ತೀವಲ್ಲ, ಬಾಸ್ಮತಿ ಅಕ್ಕಿದಾವು ಸಮಾಧಾನಲಿ ಅದನ್ನು ಮಿಕ್ಸ್ ಕೊಟ್ಟು ನೀವು ಕುದಿಯಾಕ ಬಿಡ್ಬೇಕ್ರಿ. ನಾವಿಲ್ಲಿ ನಿಮಗೆ ಪಾತ್ರದಾಗ ತೋರ್ಸಾಕತ್ತೀವಿ. ನೀವು ಬೇಕಂದ್ರೆ ಕುಕ್ಕರ್ದಾಗ ಸಹ ಮಾಡ್ಕೊಳ್ಬೋದು ರೀ. ಆದ್ರೆ ಈ ಒಂದು ಮಸ್ತಾಗಿ ಟೇಸ್ಟ್ ಬರ್ತೈತಿ. ಹಿಂಗನ ಮಾಡಿರಿ, ಚಂದ ಆಗ್ತೈತಿ. ಹಿಂಗೆ ಚಲೋ ತಂಗಿ ಕುದಿ ಬರಬೇಕು. ಆಮೇಲೆ ನೀವು ಅದನ್ನು ನಡ್ಬಾರ್ದು, ಒಂದೇ ಸಲ ಒಂದು ಈಟು ಮಿಕ್ಸ್ ಮಾಡಿದಂಗೆ ಸಮಾಧಾನಲೆ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕೆ ಬಿಡ್ರಿ. ಅದರ ಪಾಲಿಗೆ ಅದು ಅನ್ನ ಆ ಕಡೆ ರೆಡಿ ಆಗ್ತೈತಿ. ಈ ಕಡೆ ಏನೊಂದು ರೈತ ನೋಡಿರಿ, ಮೊಸರನ್ನ ಬೀಟ್ ಮಾಡಿದಂಥ ಮೊಸರು ತೊಗೊಂಡು ಅದಕ್ಕೆ ಕಟ್ ಮಾಡಿರುವಂಥ ಕ್ಯಾರೆಟ್ ರೀ, ಕಟ್ ಮಾಡಿರುವಂತಹ ಸೌತೆಕಾಯಿ, ಆಮೇಲೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮ್ಯಾಟೊ, 1-2 ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇದ್ರೊಳಗನ್ನು ಹಾಕಿರಿ.
ಆಮೇಲೆ ಏನು ಮಾಡಿರಿ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಇದ್ರಾಗನ ಹಾಕಿರಿ. ಆಮೇಲೆ ಮೊಸರು ಬೇಕಂದ್ರೆ ಅದ್ರಾಗ ಸ್ವಲ್ಪ ನೀರನ್ನು ಸೇರಿಸ್ರಿ, ಬೇಡ ಅಂದ್ರೆ ನಡಿತೈತಿ. ಇಷ್ಟು ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಏಕದಮ್ ಪದ್ಧತಿಯಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಭಾಳ ಭಾರಿಯಾಗಿ ಒಂದು ಸಿಂಪಲ್ ಆಗಿರುವಂತಹ ರೈತ ತಯಾರಾಗ್ತೈತಿರ್ತೈತಿ ರೀ. ನೀವು ಬೇಕಂದ್ರೆ ಇದ್ರೊಳಗೆ ಜೀರಿಗೆಯನ್ನು ಹುರಿದು ಪುಡಿ ಮಾಡಿನೂ ಸೇರಿಸ್ಬೋದು ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ರೈತನೂ ಮುಗಿದೋಗ್ತೈತಿ. ಆ ಕಡೆ ಅಣ್ಣನೂ ತಯಾರಾಗತ್ತಿರ್ತೈತಿ. ಇನ್ನೊಂದು ಸ್ವಲ್ಪ ಟೈಮ್ದಾಗನ ಅಣ್ಣ ರೆಡಿ ಆಕೈತೆ ಅನ್ನೋಕ್ಕಿಂತ ಮೊದಲು ಅದಕ್ಕೊಂದು 2 ಚಮಚದಷ್ಟು ಮ್ಯಾಲೆ ತುಪ್ಪ ಅಣ್ಣ ಹಾಕಿರಿ. ಭಾಳ ಮಸ್ತಾಗಿರುವಂತಹ ಒಂದು ಫ್ಲೇವರ್ ಬರ್ತೈತಿ, ಮಸ್ತ್ ಟೇಸ್ಟ್ ಸಹ ಬರ್ತೈತಿರ್ತೈತಿ ರೀ. ಇದನ್ನು ಚೆಂದಂಗೆ ಸಮಾಧಾನ ಒಂದು ಇಟ್ಟು ತುಪ್ಪ ಹಾಕಿರ್ತಿರಲ್ಲ, ಮತ್ತೊಂದು ಈಟ್ ಹಿಂಗೆ ಆರಾಮಾಗಿ ಮಿಕ್ಸ್ ಮಾಡಿ ಆಮೇಲೆ ಬಿಟ್ಬಿಡ್ರಿ. ಏನು ಮಾಡಿರಿ, ಲಾಸ್ಟಿಗೆ ಒಂದು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಅಜ್ಜಿ ಇಟ್ಟ ಪೂರ್ತಿ ಲೋ ಫ್ಲೇಮ್ದಾಗ ಇಟ್ಟು ಒಂದು 5 ನಿಮಿಷ ಬಿಡ್ರಿ. ಇಲ್ಲ ಅಂತಂದ್ರೆ ಒಂದು ತವೆ ಮೇಲೆ ಇಟ್ಟರು 5 ನಿಮಿಷ ದಮ್ ಕೊಡ್ರಿ. ಭಾಳ ಚಲೋ ಹೊತ್ನಂಗೆ ಈ ಒಂದು ವೆಜಿಟೇಬಲ್ ಪುಲಾವ್ ರೀ ಅತೀ ಸ್ವಾದಿಷ್ಟಕರವಾಗಿ ತಯಾರಾಗ್ತದೆ ರೀ. ನೀವು ಇದನ್ನು ಸುಲಭವಾಗಿ ಯಾವಾಗ ಬೇಕೋ ಆವಾಗ ಆರಾಮಾಗಿ ಮಾಡಿ ಎಲ್ಲರೂ ಕೂಡಿ ಎಂಜಾಯ್ ಮಾಡ್ಬೋದು ರೀ. ಅದ್ರ ಜೊತೆ ರೈತ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ವೆಜ್ ಪುಲಾವ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದು ಮರಿಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.